ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಲಿತು ಕಲಿಸೋ ಪ್ರಯತ್ನ. ಸ್ಟ್ರೈಟ್ ಕಟ್ ಪ್ಯಾಂಟ್ ಕಟ್ಟಿಂಗ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾವೇ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಸೊಂಟದ ಸುತ್ತಳತೆನ ತಗೋಬೇಕು. ನಾವು ಎಲ್ಲಿಗೆ ಪ್ಯಾಂಟ್ ಹಾಕ್ತೀವಿ ಅಲ್ಲಿಗೆ ಸೊಂಟದ ಸುತ್ತಳತೆನ ತಗೋಬೇಕು. ಸ್ವಲ್ಪ ಲೂಸಾಗೆ ತಗೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ತಗೋಬೇಕು. ನಂದು 32 ಇಂಚ್ ಬರುತ್ತೆ. ನೆಕ್ಸ್ಟು ಹಿಪ್ ರೌಂಡ್ನ ತಗೋಬೇಕು. ಆಸನದ ಸುತ್ತಳತೆ ನೋಡಿ, ಈ ರೀತಿ ಇಟ್ಕೊಂಡು ಎಷ್ಟು ಬರುತ್ತೆ ಅಂತ ಫಸ್ಟ್ ನೋಡ್ಕೋಬೇಕು. ಸ್ವಲ್ಪ ಲೂಸಾಗೆ ತಗೋಬೇಕು. ಇದನ್ನು ನೋಡಿ ಎಷ್ಟು ಲೂಸ್ ಇದೆ ಅಂತ. ನನಗೆ 38 ಇಂಚ್ ಬರುತ್ತೆ. ನೆಕ್ಸ್ಟ್ ನಾವು ಇಮ್ಮಡಿಯ ಸುತ್ತಳತೆ ತಗೋಬೇಕು. ನೋಡಿ, ಈ ರೀತಿ ಕಾಲನ್ನ ಮೇಲಕ್ಕೆ ಎತ್ಕೊಂಡು ನೀವು ಇಮ್ಮಡಿಯಿಂದ ಮೇಲಕ್ಕೆ ಎಷ್ಟಿದೆ ಅಂತ ಸುತ್ತಳತೆನ ನೋಡ್ಕೋಬೇಕು. ಇದು ಅಷ್ಟೇ ಸ್ವಲ್ಪ ಲೂಸಾಗೆ ತಗೊಳ್ಳಿ. ನನಗೆ 12 ಇಂಚ್ ಬರುತ್ತೆ. ನೆಕ್ಸ್ಟು ಮಂಡಿಯಿಂದ ಮೇಲಕ್ಕೆ ಒಂದು 2 ಇಂಚ್ ಮೇಲಕ್ಕೆ ಟೇಪ್ನ ಇಟ್ಕೊಂಡು ಈ ರೀತಿ ಇಟ್ಕೊಂಡು ನೋಡಿ, ಮತ್ತು ಕಾಲನ್ನು ಈ ರೀತಿ ಮಡಿಸ್ಬೇಕು. ಈ ರೀತಿ ಮಡಿಸಿದಾಗ ಟೈಟ್ ಆಗುತ್ತೆ. ಆವಾಗ ಎಷ್ಟು ನಮಗೆ ಲೂಸ್ ಬೇಕು ಅಷ್ಟನ್ನು ಬಿಟ್ಕೋಬೇಕು. ಇಲ್ಲಿ ಸ್ವಲ್ಪ ಲೂಸ್ ಇದ್ದರೂ ತೊಂದರೆ ಇಲ್ಲ. ನೋಡಿ, ಇಷ್ಟಾದರೂ ಲೂಸ್ ಇರಬೇಕು. ನನಗೆ 17 ಇಂಚ್ ಬರುತ್ತೆ ಮಂಡಿಯ ಮೇಲಿನ ಸುತ್ತಳತೆ. ನೆಕ್ಸ್ಟು ಪ್ಯಾಂಟ್ನ ಫುಲ್ ಉದ್ದ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೋಬೇಕು. ನೋಡಿ, ನಾನು ಈ ರೀತಿ ಇಟ್ಕೊಂಡು ನೋಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಇಮ್ಮಡಿಯಿಂದ ಆ ಟೇಪ್ನ ಕೆಳಗಡೆ ಇಟ್ಕೊಂಡು ಆವಾಗಾದರೂ ನೋಡ್ಕೋಬೋದು. 1 ಇಂಚ್ ಅಥವಾ 2 ಇಂಚ್ ಹೆಚ್ಚಿಗೆನೇ ಇಟ್ಕೊಳ್ಳಿ. ಏಕೆಂದರೆ ಸ್ಟ್ರೈಟ್ ಕಟ್ ಪ್ಯಾಂಟ್ ನಾವು ಕೂತಾಗ ಮೇಲಕ್ಕೆ ಬರುತ್ತೆ. ಅದರಿಂದ ನಾನಿಲ್ಲಿ 35 ಇಂಚ್ ಇಟ್ಕೊಂಡಿದ್ದೀನಿ. ನನಗೆ ಇದಕ್ಕಿಂತ ಜಾಸ್ತಿ ಬೇಕು, ಆದರೆ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ಇದು ನಂದು ಫುಲ್ ಮೆಜರ್ಮೆಂಟ್ ಬರ್ಕೊಂಡಿರೋದು. ಇವಾಗ ಅಳತೆನ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತಗೊಂಡಿದ್ದ ಮೆಜರ್ಮೆಂಟ್ನೆಲ್ಲ ಈ ರೀತಿ ಬರೆದು ಇಟ್ಕೋತಾ ಇದ್ದೀನಿ. ಇವಾಗ ನಾನು ಡಬಲ್ ಫೋಲ್ಡಿಂಗಲ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಕ್ಲೋಸ್ ಇರೋದು ನನ್ನ ಕಡೆ ಇದೆ, ಓಪನ್ ಇರೋದು ಆಪೋಸಿಟ್ ಸೈಡಲ್ಲಿದೆ. ಇವಾಗ ಕೆಳಗಡೆಯಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ನಮಗೆ ಕೆಳಗಡೆ ಪ್ಯಾಂಟ್ನ ಮಡಿಸಿ ಹೊಲಿಯೋದಕ್ಕೆ. ಕೆಳಗಡೆಯಿಂದ 2 ಇಂಚ್ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇವಾಗ ನಮ್ಮ ಪ್ಯಾಂಟ್ನ ಲೆಂತ್ ಎಷ್ಟಿದೆ ಅಷ್ಟಕ್ಕೆ, ನಿಮ್ಮ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚ್ ಎಲ್ಲರಿಗೂ ಕೆಳಗಡೆ ಇಡಲೇಬೇಕು. ಮೇಲ್ಗಡೆಗೆ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 35 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಗೊತ್ತಾಗಲಿ ಅಂತ ಆ ಕಡೆಗೂ ಒಂದೇ ಸ್ಟ್ರೈಟ್ ಲೈನ್ ಬರಲಿ ಅಂತ ಆ ಕಡೆಗೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು. ನೋಡಿ, ಅದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದರಿಂದ ಮೇಲಕ್ಕೆ 2 ಇಂಚು ಹೆಚ್ಚಿಗೆ ಬಿಡ್ತಾ ಇದ್ದೀನಿ. ಇದು ಏನಕ್ಕೆ ಅಂದರೆ ಎಲಾಸ್ಟಿಕ್ ಹಾಕೋದಕ್ಕೆ. ನಾವು ಎಲಾಸ್ಟಿಕ್ನ 1.5 ಇಂಚಷ್ಟು ತಗೋತಾ ಇದ್ದೀವಿ. ಅದಕ್ಕೆ 2 ಇಂಚು ಎಲಾಸ್ಟಿಕ್ ಹಾಕೋಕ್ಕೆ ಅಂತ ಜಾಗನ ಬಿಡ್ತಾ ಇದ್ದೀನಿ. ಇವಾಗ ನಾವು ಆಸನದ ಸುತ್ತಳತೆನ ತಗೋಬೇಕು. ನಮ್ಮ ಹಿಪ್ ರೌಂಡ್ನ 4ನೇ ಒಂದು ಭಾಗನ ಇಲ್ಲಿ ತಗೋಬೇಕು. ನನಗೆ 9.5 ಬರುತ್ತೆ. ಅದಕ್ಕೆ 1 ಇಂಚ್ ಸೇರಿಸಿ 10.5ಕ್ಕೆ ಮಾರ್ಕ್ ಮಾಡಬೇಕು. ಅಂದರೆ 10ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದರಿಂದ ಇವಾಗ ಕೆಳಗಡೆಗೆ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಅದು ಹಿಪ್ ರೌಂಡ್ನ 3ನೇ ಭಾಗನೇ ಅಲ್ಲಿಗೆ ಬರುತ್ತೆ. ಅಂದರೆ 12.5 ಬರುತ್ತೆ. ಇದನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಮೇಲೆ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ 2 ಇಂಚು ಸೇರಿಸಿ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ನೆಕ್ಸ್ಟು 12.5ಕ್ಕೆ ಮಾರ್ಕ್ ಮಾಡಿ ಆದಮೇಲೆ ಇವಾಗ ನಾನು ಅಂದರೆ ಸ್ವಲ್ಪ ಬಟ್ಟೆ ಇದಾಯಿತು, ಅದರಿಂದ ಮುಂದಕ್ಕೆ ಸ್ವಲ್ಪ ಎಳ್ಕೊಂಡಿದ್ದೀನಿ ಅಷ್ಟೇ.
ನೋಡಿ 10ವರೆಗೆ ಮಾರ್ಕ್ ಮಾಡಿದೆ ಅಲ್ವಾ, ಕೆಳಗಡೆನೂ ನಮಗೆ 10ವರೆನೇ ಬರಬೇಕು. ಉದ್ದ ಮಾತ್ರ ನಮಗೆ 12ವರೆ ತಗೊಂಡಿದ್ದೀನಿ. ಇಲ್ಲಿಂದ ಮುಂದಕ್ಕೆ ನಾವು 2 ಇಂಚು ಅಥವಾ 2.5 ಇಂಚ್ ತಗೋಬೋದು. ತುಂಬ ದಪ್ಪ ಇರೋರಾದರೆ 2.5 ಇಂಚ್ ತಗೊಳ್ಳಿ. ಮೀಡಿಯಮ್ ಸೈಜ್ ಇರೋದಾದರೆ 2 ಸಾಕಾಗುತ್ತೆ. ನಾನಿಲ್ಲಿ 2.25 ಹತ್ತತ್ರ ತಗೊಂಡಿದ್ದೀನಿ, ಏಕೆಂದರೆ ಸ್ವಲ್ಪ ಬಟ್ಟೆ ಇದ್ದರೂ ತೊಂದರೆ ಇಲ್ಲ, ಬಿಗಿನರ್ಸ್ ಆಗಿರೋದ್ರಿಂದ ತೊಂದರೆ ಇಲ್ಲ ಅಂತ. ನೆಕ್ಸ್ಟು ಈ ರೀತಿ ಇದೊಂದು ಶೇಪ್ ಕೊಟ್ಕೋಬೇಕು. ಈ ರೀತಿ ಶೇಪ್ ಕೊಟ್ಟು ಆದಮೇಲೆ ನೋಡಿ ಇದನ್ನು ಅರ್ಧಕ್ಕೆ ಮಡಿಸ್ಕೋಬೇಕು. ಈ ರೀತಿ ಇಟ್ಕೊಂಡು ಅರ್ಧ ಭಾಗಕ್ಕೆ ಮಡಿಸ್ಕೊಳ್ಳಿ. ಇಲ್ಲಿಂದ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಅಂದರೆ ನಮ್ಮದು ಕ್ಲೋಸ್ ಬಟ್ಟೆ ಕ್ಲೋಸ್ ಇರುತ್ತಲ್ಲ, ಅಲ್ಲಿಂದ ಪಾಯಿಂಟ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿ 6.25 ಅಷ್ಟು ಬರ್ತಾಯಿದೆ. ಅದನ್ನು ನಾನು ಇಲ್ಲಿ ಕೆಳಗಡೆಗೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ನಾವು ಪ್ಯಾಂಟ್ನ ಮಡಿಸೋಕ್ಕೆ ಅಂತ ಬಿಟ್ಟಿರ್ತೀವಲ್ಲ, ಅಲ್ಲಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟ್ ಲೈನ್ ಬರಲಿ ಅಂತ ಮಧ್ಯದಲ್ಲೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಲೈನ್ನ ಹಾಕ್ಕೊಳ್ಳಿ. ಈ ರೀತಿ ಲೈನ್ ಹಾಕ್ಕೊಂಡಾದಮೇಲೆ ನಮ್ಮ ಪ್ಯಾಂಟ್ನ ಫುಲ್ ಲೆಂತ್ ಏನಿರುತ್ತೆ ಅದರಲ್ಲಿ ಅರ್ಧ ಭಾಗಕ್ಕೆ ಮಡಿಸ್ಕೋಬೇಕು. 35 ಇಂಚನ್ನ ಅರ್ಧ ಭಾಗಕ್ಕೆ ಮಡಿಸ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಡಿಸ್ಕೊಂಡು ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕಿಂದ ಕೆಳಗಡೆಗೆ ಎಷ್ಟಿದೆ ಅಂತ ನೋಡಿ ಅಲ್ಲಿಗೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ 17.25 ಬಂದಿದೆ. ಅದನ್ನು ಮಡಿಸಿ ಅದ್ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಫಸ್ಟು ಮಂಡಿಯ ಸುತ್ತಳತೆನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಂಡಿಯ ಸುತ್ತಳತೆನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ, ಮಂಡಿಯ ರೌಂಡ್ ನಾವೇನು ತಗೊಂಡಿರ್ತೀವಿ ಅದನ್ನು 4ನೇ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ಆ ಕಡೆ ಈ ಕಡೆ ಹಾಕಬೇಕು. 4 ಪಾಯಿಂಟ್ ಅಂದರೆ 4.25 ಬರುತ್ತೆ. 4.25ನ ನಾವು ಆ ಕಡೆ 4.25 ಈ ಕಡೆ 4.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ನಾನು ಇವಾಗ ಏನು ಮಾರ್ಕ್ ಮಾಡ್ತಿದ್ದೀನಿ ಅಲ್ಲಿ 1 ಇಂಚ್ ಕಡಿಮೆ ಅಂದರೆ 3.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಅದರ ಕೆಳಗಡೆ ಈಗ ನಾನೇನು ಮಾರ್ಕ್ ಮಾಡ್ಕೊಡ್ತಿದ್ದೀನಿ ಅದು ನಮ್ಮ ಹಿಮ್ಮಡಿಯ ಸುತ್ತಳತೆ. ಅದರಲ್ಲಿ 4ನೇ ಭಾಗ ಮಾಡಿದ್ರೆ 3 ಬರುತ್ತೆ. ಆ ಕಡೆ 3 ಇಂಚು ಈ ಕಡೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಆ ಕಡೆ ಎಷ್ಟಿದೆ ಅಂತ ನೋಡ್ಕೋಬೇಕು. 12.25 ಇಂಚ್ ಬರುತ್ತೆ. ಅದನ್ನೇ ನಾವು ಈ ಕಡೆಗೂ 12.25 ಇಂಚನ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೋಬೇಕು. ನಾನಿಲ್ಲಿ ಎಲಾಸ್ಟಿಕ್ದು 2 ಇಂಚ್ ಬಿಟ್ಟಿದ್ದೀನಿ. ಅದ್ರ ಕೆಳಗಡೆಗೆ 12.25 ಇಂಚು ತಗೊಂಡಿರೋದು. ನೀವು ಅದೇ ರೀತಿ ತಗೊಳ್ಳಿ. ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೇಕು. ಇದಕ್ಕೆ ಶೇಪ್ ಸ್ಕೇಲ್ಗಳು ಕೂಡ ಬರುತ್ತೆ, ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಸದ್ಯಕ್ಕೆ ಅದು ನನ್ನ ಹತ್ರ ಇಲ್ಲ, ಅದರಿಂದ ನಾನು ಸ್ಕೇಲಲ್ಲಿ ಮತ್ತು ಕೈಯಲ್ಲೇ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಕೆಳಗಡೆ 2 ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿ 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ಮುಂದಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಮಾರ್ಕ್ನ ಮಾಡ್ಕೋಬೇಕು. ನೆಕ್ಸ್ಟು ಎಲಾಸ್ಟಿಕ್ ಹತ್ರನೂ ಕೂಡ ನಾವಿಲ್ಲೇನು ತಗೊಂಡಿರ್ತೀವಿ ಅದನ್ನು ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಆದಮೇಲೆ ಇವಾಗ ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಕಟ್ಟಿಂಗ್ನ ಮಾಡ್ಕೋಬೇಕು. ನಾವೇನು ಮಾರ್ಕ್ ಹಾಕಿರ್ತೀವಿ ಅದೇ ರೀತಿ ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ ಕಟ್ಟಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ಟಿಂಗ್ ಮಾಡಿ ಈ ಪೀಸೆಲ್ಲ ತೆಗೆದಾಕಬೇಕು. ಇವಾಗ ಒಂದು ಸೈಡು ಅದು ಕ್ಲೋಸ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು.
ನೋಡಿ ಈ ಥರ ಓಪನ್ ಮಾಡ್ಕೋಬೇಕು. ಈ ರೀತಿ ಕಟ್ಟಿಂಗ್ ಆದಮೇಲೆ ಇವಾಗ ಬ್ಯಾಕ್ ಸೈಡ್ದು ಕಟ್ಟಿಂಗ್ ಮಾಡಬೇಕು. ಇದು ಫ್ರಂಟ್ ಸೈಡ್ ಮಾತ್ರ ಕಟ್ಟಿಂಗ್ ಮಾಡಿರೋದೀಗ ನಾವು. ಇವಾಗ ಬ್ಯಾಕ್ ಸೈಡನ್ನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಅಷ್ಟೇ ನಾನು ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಹೆಚ್ಚಿಗೆ ಇರೋ ಬಟ್ಟೆನೆಲ್ಲ ಕಟ್ ಮಾಡಿದ್ದೀನಿ. ಅಂದರೆ ಇದಕ್ಕಿಂತ ನಮ್ಮದು ಫ್ರಂಟ್ ಸೈಡ್ಗಿಂತ ಒಂದು 2 ಇಂಚು ಅಥವಾ 2.5 ಇಂಚು ಮುಂದಕ್ಕೆ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಉಳಿದಿದ್ದ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಆಸನದ ಶೇಪ್ ಕೊಟ್ಟಿರೋ ಕಡೆ ಬಿಟ್ಬಿಟ್ಟು ಅದರ ಆಪೋಸಿಟ್ ಸೈಡ್ ಅಂದರೆ ಕ್ಲೋಸ್ ಇತ್ತಲ್ಲ ಆ ಸೈಡ್ಗೆ ನಾನು ಅಲ್ಲಿ ಏನಿತ್ತು ಅದೇ ರೀತಿ ಮಾರ್ಕ್ ಹಾಕೋತೀನಿ. ನೋಡಿ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು. ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆ ಸಮವಾಗಿ ಇಟ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಬಟ್ಟೆ ಇದ್ದರೂ ತೊಂದರೆ ಇಲ್ಲ, ಬಟ್ಟೆ ಬೇಕಾಗುತ್ತೆ ಮೇಲ್ಗಡೆಗೆ. ಕೆಳಗಡೆ ಮಾತ್ರ ಈ ರೀತಿ ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅಲ್ಲಿ ಫಸ್ಟ್ ಏನು ಶೇಪ್ ಇದೆ ಆ ಶೇಪಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಕ್ಲೋಸ್ ಇತ್ತಲ್ಲ ಆ ಸೈಡ್ ಏನು ಶೇಪ್ ಇದೆ ಆ ಸೈಡ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾಡಾದಮೇಲೆ ಈ ಕಡೆ ಸೈಡು 2 ಇಂಚ್ ಹೆಚ್ಚಿಗೆ 2 ಇಂಚು ಅಥವಾ 2.5 ಇಂಚು ತಗೋಬೋದು. ನಾನಿಲ್ಲಿ 2 ಇಂಚ್ ತಗೋತಾ ಇದ್ದೀನಿ. 2 ಇಂಚಿಗೆ ಫುಲ್ಲು ಮಾರ್ಕ್ನ ಮಾಡ್ಕೋಬೇಕು. ನಾವು ಇಲ್ಲಿ ಆಸನದ ಸುತ್ತಳತೆ ಕಡೆ ಎಷ್ಟು ತಗೊಂಡಿದ್ದೋ ಅಷ್ಟನ್ನೇ ಇಲ್ಲಿ ತಗೋಬೇಕು. ಅಂದರೆ ನಾನು 2 ಕಾಲದ ಹತ್ರ ತಗೊಂಡಿದ್ದೆ, ಇಲ್ಲಿ 2 ಕಾಲೇ ತಗೋತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ನ ಕೊಟ್ಕೋಬೇಕು. ಅಂದರೆ ಫ್ರಂಟ್ ಸೈಡ್ಗಿಂತ 2 ಇಂಚು ಹೆಚ್ಚಿಗೆ ಇರಬೇಕು ಬ್ಯಾಕ್ ಸೈಡ್ ಅಂತ ಅಷ್ಟೇ. ಒಂದು ಸೈಡ್ ಮಾತ್ರ ಮಾಡಿಕೊಂಡು ನೋಡಿ ಇಲ್ಲೂ ಅಷ್ಟೇ ಶೇಪ್ ಹತ್ರನೂ ಮೊದಲು ಮೇಲ್ಗಡೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟಾಗಿ. ನಾವು ಫ್ರಂಟ್ ಸೈಡ್ದು ಇಟ್ಟಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇದು ಎರಡನ್ನೂ ಸೇರಿಸಿ ಆದಮೇಲೆ ನಾವು ಶೇಪ್ನ ಕೊಟ್ಕೋಬೇಕು. ನಾವು ಫ್ರಂಟ್ ಸೈಡ್ ಯಾವ ರೀತಿ ಶೇಪ್ ಕೊಟ್ಟೋ ಅದೇ ರೀತಿ ಈಗಲೂ ಒಂದು ಶೇಪ್ ಕೊಟ್ಕೋಬೇಕು. ನೋಡಿ ಈ ರೀತಿ ಒಂದು ಶೇಪ್ ಕೊಟ್ಕೊಂಡಿದ್ದೀನಿ. ಶೇಪ್ ಕೊಟ್ಟಾದಮೇಲೆ ಇವಾಗ ಅದರಿಂದ ಮೇಲಕ್ಕೆ ಅಂದರೆ ನಾವು ಆಸನದ ಸುತ್ತಳತೆ ಎಷ್ಟು ಅಂದರೆ ಅದರಿಂದ ಮುಂದಕ್ಕೆ ಎಷ್ಟು ತಗೊಂಡಿರ್ತೀವಿ ಅಷ್ಟನ್ನೇ ಮೇಲೆ ತಗೋಬೇಕು. 2 ಇಂಚ್ ಆದರೂ ತಗೋಬೋದು, 2.25 ಇಂಚ್ ಆದರೂ ತಗೋಬೋದು. ನನಗೆ ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಇದೆ, ಅದರಿಂದ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ಒಂದು ಲೈನ್ ಹಾಕ್ಕೊಳ್ಳಿ. ಈ ಸೈಡ್ ಮಾತ್ರ ಜಾಸ್ತಿ ಇರಬೇಕು, ಅಂದರೆ ಕ್ಲೋಸ್ ಇರುತ್ತಲ್ಲ ಆ ಸೈಡು ಅದ್ರ ಸಮಕ್ಕೆ ಗೆರೆ ಹಾಕ್ಕೊಳ್ಳಿ. ಇಲ್ಲಿ ಮಾತ್ರ ಸ್ವಲ್ಪ ಹೆಚ್ಚಿಗೆ, ಅಂದರೆ ನಿಮಗೆ ಸ್ಟಿಚಿಂಗ್ ಮಾಡೋ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಇವಾಗ ಇದಿಷ್ಟನ್ನು ಮಾರ್ಕ್ ಆಗುತ್ತಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಿ. ಅಂದರೆ ಎಲಾಸ್ಟಿಕ್ಗೆ 2 ಇಂಚ್ ಬಿಟ್ಟಿರ್ತೀವಲ್ಲ ಅದ್ರ ಮೇಲಕ್ಕೆ ಬ್ಯಾಕ್ ಸೈಡಲ್ಲಿ 2.25 ಇಂಚು ಅಥವಾ 2 ಇಂಚು ಹೆಚ್ಚಿಗೆ ತಗೋಬೇಕು. ಅಂದರೆ ನಾವು ಆಸನಕ್ಕೆ ಶೇಪ್ ಕೊಡ್ತೀವಲ್ಲ ಅಲ್ಲಿ ನಾವು 2.5 ಇಂಚ್ ತಗೊಂಡಿದ್ರೆ ಅದನ್ನೇ ನಾವು ಮೇಲೂ 2.5 ಇಂಚ್ ತಗೋಬೇಕು. ಇಲ್ಲಿ 2 ಇಂಚ್ ತಗೊಂಡಿದ್ರೆ ಮೇಲೂ 2 ಇಂಚೇ ತಗೋಬೇಕು. ಈ ರೀತಿ ಮಾರ್ಕೆಲ್ಲ ಆದಮೇಲೆ ನಾವು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಯಾವ ರೀತಿ ಕಟ್ ಮಾಡಿದ್ದೋ ಅದೇ ರೀತಿ ಬ್ಯಾಕ್ ಸೈಡ್ ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕಟ್ಟಿಂಗ್ ಆದಮೇಲೆ ಮೇಲ್ಗಡೆ ನಾವು ಕ್ಲೋಸ್ ಇರುತ್ತಲ್ಲ ಅದನ್ನ ಇವಾಗಲೇ ಕಟ್ ಮಾಡಬಾರ್ದು. ಏಕೆಂದರೆ ನಾವಿಲ್ಲೇನಾದರೂ ಬಟ್ಟೆ ಅಟ್ಯಾಚ್ ಮಾಡೋದಿದ್ದರೆ ಬಟ್ಟೆ ಎಲ್ಲ ಅಟ್ಯಾಚ್ ಆದಮೇಲೆ ಕಟ್ ಮಾಡ್ಕೋಬೇಕು. ಬಟ್ಟೆಯನ್ನು ಅಟ್ಯಾಚ್ ಮಾಡೋದಿಲ್ಲ ಅಂದರೆ ನಾವೇನು ಇವಾಗಲೇ ಕಟ್ ಮಾಡ್ಕೋಬೋದು ಬೇಕಾದರೆ. ನಾನು ಇದನ್ನು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ಯಾವ ಥರ ಕಟ್ ಮಾಡ್ಕೋಬೇಕು ಆ ಶೇಪ್ನ ಅಂತ. ನೋಡಿ ಇದಿಷ್ಟು ಆಯಿತು. ಈ ರೀತಿ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ನೋಡಿ ಆ ಸೈಡ್ ಒಂದೇ ರೀತಿ ಇರುತ್ತೆ, ಈ ಸೈಡ್ ಮಾತ್ರ 2 ಇಂಚು ಹೆಚ್ಚಿಗೆ ಇರುತ್ತೆ ಅಷ್ಟೇ. ಇವಾಗ ಪ್ಯಾಂಟದು ಮೇನ್ದೆಲ್ಲ ಆಯಿತು. ಇವಾಗ ಏನಿದ್ರು ಜೋಬನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನಾನಿಲ್ಲಿ ಜೋಬನ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತಲೂ ತೋರಿಸ್ತಿದ್ದೀನಿ.
ನೋಡಿ ಕ್ಲೋಸ್ ಇರೋ ಕಡೆ ನನ್ನ ಕಡೆ ಇಟ್ಕೊಂಡಿದ್ದೀನಿ, ಓಪನ್ ಸೈಡ್ನ ಅಪೋಸಿಟ್ ಸೈಡ್ ಇಟ್ಟಿದ್ದೀನಿ. ನಮಗೆ ಅಗಲ ಬಂದು 7 ಇಂಚ್ ಬೇಕು, ಉದ್ದ 11 ಇಂಚ್ ಇಟ್ಕೊಂಡಿದ್ದೀನಿ. ನೋಡಿ ನಾನು 7 ಇಂಚಿಗೆ ಮಾರ್ಕ್ ಮಾಡಿ ಈಗ 11 ಇಂಚಿಗೂ ಮಾರ್ಕ್ ಮಾಡಿ ಒಂದು ಸ್ಟ್ರೈಟ್ ಲೈನ್ ಹಾಕ್ತಿದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅಲ್ಲೂ ಅಷ್ಟೇ ನಮಗೆ 7 ಇಂಚ್ ಬರುತ್ತಾ ಅಂತ ನೋಡ್ಕೋಬೇಕು. ಅಂದರೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, 7 ಇಂಚ್ ಆದರೆ ಸಾಕು. ಈ ರೀತಿ ಹಾಕ್ಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು. ಅಂದರೆ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಓಪನ್ ಸೈಡಲ್ಲಿ ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ. ಮಾಮೂಲಿ ಆರ್ಮೋಲ್ಗೆಲ್ಲ ಕೊಡ್ತೀವಲ್ಲ ಅದೇ ರೀತಿ ಒಂದು ಶೇಪ್ನ ಕೊಟ್ಕೊಳ್ಳಿ. ಶೇಪ್ ಕೊಟ್ಕೊಂಡು ಅದನ್ನು ಕಟಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಇದು ಜೋಬಿನ್ ಕಟಿಂಗ್ ಮುಗೀತು. ಈ ಬಟ್ಟೆ ಏನು ವೇಸ್ಟ್ ಆಗಲ್ಲ. ಇದನ್ನೇ ನಾವು ಟಾಪ್ ಮೇಲ್ಗಡೆ ನೆಕ್ ಹತ್ರ ಏನಾದ್ರು ಡಿಸೈನ್ಗೆ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಪ್ಯಾಂಟ್ ಲೆಂತ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ನೋಡಿ ಇದಿಷ್ಟು ಪ್ಯಾಂಟಿದು ಕಟ್ಟಿಂಗ್ ವಿಡಿಯೋ ಆಗಿತ್ತು. ನೋಡಿ ಜೋಬ್ ಆಯಿತು, ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಆಯಿತು. ನೋಡಿ ಜೋಬು ಕೂಡ ಆಗೈತೆ. ಇದಿಷ್ಟು ಪ್ಯಾಂಟ್ ಕಟ್ಟಿಂಗ್ ಆಗಿತ್ತು. ನೋಡಿ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.